ನಮ್ಗೆ ಈಗ ಒಬ್ರು ಬಿಜೆಪಿ ಅವರು ಒಂದು ಮೆಸೇಜ್ ಕಳ್ಸಿದ್ರು. ನಮ್ಮ ಸ್ನೇಹಿತರು ಒಳಗೆ ಮಾತಾಡ್ಬೇಕಾದ್ರೆ ಹೇಳಿದ್ರು, ಅಲ್ಲಿ ಪಾಪ ನಮ್ಮ ರಾಷ್ಟ್ರೀಯ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವ್ರು ಬಂದ್ರು, ಅಲ್ಲಿ ಯಾರು ಅವ್ರನ್ನ ಸ್ವಾಗತ ಸಿಕ್ಕಿದ್ದಿಲ್ಲಂತೆ. ಎರಡು ಟೀಮಲ್ಲಿ ಅವ್ರೆ ನಾನು ಈ ಟೀಮ್ ಆ ಟೀಮ್ ಸರಿ ಅಂತ ಹೇಳ್ತಾ ಇಲ್ಲ. ನೀವು ನೋಡಿ, ನೀವು ನನ್ನ ಮೆಸೇಜ್ ನೋಡಿದೆ, ಇವರು ಸರ್ವ ಅಧಿಕಾರಿ ಎಲ್ಲರನ್ನು ತುಳಿತಾರೆ ಅದು ಇದು ಅಂತ. ನಮ್ಮ ಪಕ್ಷದವ್ರಿಗೂ ಅವ್ರ ಪಕ್ಷದವ್ರಿಗೂ ಹೇಳ್ತೀನಿ, ಇಲ್ಲಿ ನಮ್ಮ ಅಂಬೇಡ್ಕರ್ ಪ್ರತಿಮೆ ಇದು ಉದ್ಘಾಟನೆ ಮಾಡ್ರಲ್ಲ, ಅವಾಗ ನಮ್ಮ ಒಂದು ನನ್ ಬಿಡಿ, ಅವ್ರು ನಮ್ಮ ಮೇಲೇನೋ ಪಾಪ ಅವ್ರಿಗೆ ಇದಿರ್ಬೋದು, ಹೆಂಗ್ ಕರೆಯೋದು ಇವ್ರು ಲೀಡರ್ ಆಗ್ಬಿಡ್ತಾರಂತ. ಅದು ನಮ್ಮ ಗ್ಯಾರಂಟಿ ಅಧ್ಯಕ್ಷರು, ವಾರ್ಡ್ರು, ನಮ್ಮ SC/ST ಅಧ್ಯಕ್ಷರು ಇವ್ರನ್ನೇ ಕರೆದಿಲ್ಲ. ಕರೆದ್ಬಿಟ್ಟು ಪಾಪ ಇವರೇ ಹೋಗಿ ನನ್ನ ಹೆಸರು ಸೇರಿಸೋ ಅಂದ್ರು. ಇಲ್ಲ, ಇರ್ದಿದ್ನ ಕ್ಯಾನ್ಸಲ್ ಮಾಡಿದ್ರು. ನಾನು ಅವ್ರಿಗೇನು ಹೇಳೋದಂದ್ರೆ, ಇದೇನಿದ್ರು ಇದೊಂದು ಚೇರ್ ಇದೆಯಲ್ಲ, ಜೀವನನೇ ಪರ್ಮನೆಂಟ್ ಇಲ್ಲ. ನನ್ನ ಚೇರು 2028 ಏನಾಗುತ್ತೋ ಗೊತ್ತಿಲ್ಲ. ಇವಾಗೇ 2 ಭಾಗ ನೀವು ಬೇರೆಯವ್ರು ಹೇಳಿ ಹೋಗ್ತಿದೆ. ಯಾರನ್ನೂ ನೀವು ಕೀಳುವಾಗಿ ನೋಡ್ಬೇಡಿ, ಎಲ್ಲರೂ ಕರ್ಕೊಳ್ಳಿ. ಇವಾಗ ನಿಮ್ಮ ಪಕ್ಷದಲ್ಲಿ ನೀವು ಎಷ್ಟೋ ಜನ ನಾವು ವೈಟ್ ಮಾಡಿದ್ರಿ. ಇವಾಗ ನಿನ್ನೆ ಅಲ್ಲಿ ಅಮಿತ್ ಶಾ ಅಲ್ಲಿ ಅವರು ಸಾರ್ ಬರೋಗೆ ನೀವೇನು ಹೇಳ್ರಿ, ನಿಮ್ಮವ್ರನ್ನ ಹಾಕೊಂಡ್ರಿ. ನಿಮ್ಮವ್ರು ಅವ್ರು ಬೇರೆನಾ? ಅನ್ವಯ್ ಅವ್ರು ಬೇರೆಯವರಾ? ಕರ್ತವ್ಯ ಸತೀಶ್ ಅವ್ರು ಬೇರೆಯವರಾ? ಹೇಳಿ. ಇವ್ರು ಸಾಕಷ್ಟು ನೀವು ಅವ್ರಿಗೆ ಮಾಡಿರ್ಬೋದು, ಅವ್ರಿಗೆ ಮಾಡಿರ್ಬೋದು. ಅವ್ರ ಕಮಿಟಿಯಲ್ಲಿ ಅವ್ರು ಇದ್ದೀವಿ. ನಾನು ಬಂದಿರೋ ಮೆಸೇಜ್ ಇದೆಲ್ಲ ತೋರ್ಸಂಗಿಲ್ಲ. ಇವನು ಹೆಂಗಪ್ಪ ನಿನ್ನ ಕ್ಲೋಸ್ ಆಗ್ಬಿಟ್ಟ ಅಂತಾರೆ ಅಲ್ವಾ? ಬಿಜೆಪಿ ಅವ್ರು ಕಳ್ಸಿದ್ ನಾನು ತೋರಿಸ್ದೆ, ಬೇಡಪ್ಪ ಅವ್ರಿಗೆ ತೊಂದರೆ ಕೊಡೋದು ಬೇಡ. ಇರೋದು ಒಂದಷ್ಟು ಜನ ಅವ್ರ ಹತ್ರ ಒಬ್ಬೊಬ್ಬರೇ ಪಾಪ ಹೋಗ್ತಾ ಇದ್ದಾರೆ. ನಾನು ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ, ಇವಾಗ ನೀನ್ ನಮ್ಗೆ ಅಡ್ಡ ಬರ್ತೀರಾ, ಯಾರ ಅಧಿಕಾರಿಗಳಿಗೆ ಹೇಳ್ತೀರಾ ಯಾಕಪ್ಪ ಕೇಶವ, ನಾನು ಹೇಳ್ಬಾರ್ದಂತಿದ್ದೆ ಇದನ್ನ. ಇವತ್ತು ಈ ಮೆಸೇಜ್ ನೋಡಿ, ಯಾಕಪ್ಪ ಕೇಶವರಾಜಣ್ಣ ಲ್ಯಾಂಡ್ ಟ್ರಿಬ್ಯುನಲ್ ಮಾಡಿರೋದು ನಾನು, ಗ್ಯಾರಂಟಿ ಅಧ್ಯಕ್ಷರು ಮಾಡಿರೋದು ನಾನು, KDP ಮೆಂಬರ್ ಮಾಡಿರೋದು ನಾನು, ಹೆಲ್ತ್ ಕಮಿಟಿ ಮಾಡಿರೋದು ನಾನು, ನಾಮಿನೇಟೆಡ್ ನಾಳೆ ಮಾಡೋದು ನಾನು. ನನ್ಗೆ ಇಷ್ಟೊಂದು ಮಾಡೋದು, ನನಗೊಂದು ಪೋಸ್ಟ್ ತಗೊಳೋದು ಗೊತ್ತಿಲ್ವಾ? ತಗೊಂಡಲ್ಲ ಚೇರ್ ಕೂತ್ಕೊಳ್ಳೋದು ಗೊತ್ತಿಲ್ಲ. ನನ್ಗೆ ಅಲ್ಲಿ ಕೂತ್ಕೊಳ್ಳೋಕೆ ಇಷ್ಟ, ನನಗೆ ವೈಕು ಇಷ್ಟ ಇಲ್ಲ. ಜನ ಸೇವೆ ಮಾಡ್ಬೇಕು ನಾನು. ನಿಮ್ಗೆ ಆ ಥರ ಬೇಸರ ಆದ್ರೆ ನೀವು ನನಗೆ ಫೋನ್ ಮಾಡ್ಬಿಡಿ, ರಾಜಣ್ಣ ಇವರ ನಾನು ಕೂತ್ಕೊಳ್ಳ ಸರ್ ಆಯ್ತು ಅಂತ ಹೇಳ್ಬಿಟ್ಟು ನೀವು ಆರಾಮಾಗಿರಿ, ನೀವು ಟೆನ್ಷನ್ ತಗೊಂಬೇಡಿ. ನಾನು ಯಾವತ್ತು ಇಲ್ಲಿ ಮೇಲೆ ಕೂತ್ಕೊಬೇಕಾದ್ರೆ ಮೈಕು ಕೇಳ್ದವನಲ್ಲ. ನಾವು ಹಸು ಕೆಲಸ ಮಾಡ್ಕೊಂಡು ಅದೊಂಥರ ಸುಖ ಕೊಡ್ತದೆ ನಮಗೆ. ಅಲ್ಲಿ ಹೋಗ್ಬಿಟ್ಟು ನಾವು ಫಸ್ಟ್ ಅಂತೀರಿ. ಈ ಸ್ಟೇಜ್ ಗೀಜೆಲ್ಲ ಇಲ್ಲ. ಈ ಒಂದು ಮೆಂಬರ್ ಆಗ್ಲಿ ಎಲ್ಲೂ ನಾನು ಕೇಳ್ರಿ, ಇದಾಗು ಜಿಲ್ಲಾಧ್ಯಕ್ಷರು ಆಗ್ಬೋದು. ನಾನು ಗ್ಯಾರಂಟಿ ಸ್ಟೇಟ್ ಕಮಿಟಿಯಲ್ಲಿ ನಾನು ವೈಸ್ ಪ್ರೆಸಿಡೆಂಟ್ ಆಗ್ಬೋದಾಗಿತ್ತು. ನನಗೂ ಬಂಗ್ಲಾ ಕೊಟ್ಟರವರು, ಕಾರ್ ಕೊಟ್ಟರವರು. ನನಗೆ ಅಧಿಕಾರ ಅಂತಿಲ್ಲ. ಇಲ್ಲಿ ನಾನು ಎಲ್ಲಾ ಪಕ್ಷದವ್ರನ್ನು ಉಳ್ಸಕ್ ಬಂದಿರೋದು. ನಾನು ನಿಮ್ ಪಕ್ಷದಲ್ಲೂ ಇದ್ದಾರೆ, JDS ಅಲ್ಲೂ ನೊಂದಿರೋರು ಇದ್ದಾರೆ, ಕಾಂಗ್ರೆಸ್ ಅಲ್ಲಿ ಜಾಸ್ತಿ ಇದ್ದಾರೆ. ಇವಾಗ ನೀವು ಮೆಸೇಜ್ ಎಲ್ಲ ಬರ್ತಾರದು ಎಲ್ಲಿಂದ? ನಿಮ್ ಬಿಜೆಪಿ ಅವ್ರದೇ ಬರ್ತಾ ಇರೋದು. ಸರ್ವಾಧಿಕಾರಿ ಬಿಡು, ನಿನ್ ಕಾಲ ಕೂಡು ಬರ್ತಾ ಐತೆ, ಓದ್ಯಪ್ಪ ಮನೆಗೆ ನಾನು ಹೇಳ್ತಾ ಇಲ್ಲ. ನೀವು ಚೆನ್ನಾಗಿರ್ರಿ, ಹಣೆ ಬರ ಹೇಳ್ತಾ ಇದ್ದೀನಿ. ಯಾವಾಗ ಬೇಕೋ ಬರ್ತದೆ, ಯಾವಾಗ ಬೇಕೋ ಓದ್ತದೆ. ನಾನೇ ಅಂತ ಹೇಳೋದು ಬೇಡ. ಎಲ್ಲರೂ ಪ್ರೀತಿ ವಿಶ್ವಾಸನ ತಗೊಳ್ಳಿ. ನಾಳೆ ನೀವು ಸತ್ರಿ ನಾವು ಜನ ಓದಪ್ಪ ಒಬ್ಬನು ಒಳ್ಳೆಯವನು ಓದ ಅಂತ ಹೇಳ್ಬೇಕು. ಎಲ್ಲ ಅವ್ನು ಓದ್ಕೊಂಡು ಹಿಂದಗಡೆ ನಕ್ಕೊಂಡು ಓದ ಇವನು ಒಳ್ಳೇದಾಯ್ತು ಹಂಗೆ ಹೇಳ್ಬಾರ್ದು. ಎಲ್ಲ ಮಾಡಿದ್ದೀರಾ, ಎಲ್ಲ ದೇವ್ರು ಕೊಟ್ಟಿದ್ದಾರೆ, ಚೆನ್ನಾಗಿರಿ. ಇನ್ನ ನೀವು ಎಲ್ಲನೂ ಒಂದ್ ಮಾಡ್ಕೊಂಡು ಹೋಗಿ. ನೀವು ನನ್ನ ವಿಷಯಕ್ಕೆ ನಾನು ಹೇಳಿ, ನಾನು ತಲೆ ಕೆಡ್ಸ್ಕೊಂಡಿಲ್ಲ. ಇವತ್ತು ಯಾರೋ ನಿಮ್ ಲೀಡರ್ ಬಂದೋಗಿ ನೀವು ಸೇರಿಸಿಲ್ಲಲ್ಲ, ಅದು ಬೇಜಾರಾಯ್ತು. ಯಾವ್ದು ಇವಾಗ ಅವ್ರು ನ್ಯಾಷನಲ್ ಅವರೇ ಒಂದು ಕಮಿಟಿ ಮಾಡ್ಬಿಟ್ರಂತೆ, ಅವರೇ ಒಂದು ಕಮಿಟಿ ಮಾಡಿದ್ದಾರೆ. ನಾವೊಂದು ಕಮಿಟಿ ನೀವು ಇಬ್ಬರು ಬರ್ಬೇಡಿ ಅಂತ. ಎಲ್ಲರೂ ನೀವು ಹೊಂದ್ಕೊಂಡು ಹೋಗಿದ್ದೀರಾ. ಇವಾಗ ಎಲ್ಲ ನಿಮ್ ಬಿಜೆಪಿ ಅವರೇ, ನಿಮ್ ಪರ ನಾನ್ ಮಾತಾಡ್ತಾ ಇರೋದು, ಹೇಳೋಂಗಿಲ್ಲ ಇಲ್ಲಿ. ನಂದು ಸೇರಿಸಿ ಅದು ಯಾವ್ದೋ ಹಳೇದ್ ಜ್ಞಾಪಕಕ್ಕೆ ಬಂತು. ಯಾರೋ ನನ್ಗೆ ಅಧಿಕಾರಿ ಹೇಳ್ರು, ಬಿಟ್ಬಿಡಿ ಸರ್ ಹಂಗೇನೋ ಇದು, ಯಾಕೆ ತಲೆ ಕೆಡ್ಸ್ಕೊಂಡು ಅಲ್ಲೇ ಒಂದು ಚೇರ್ ಕೊಡಿ. ಇದು ಬೇರೆನಾ? ಸ್ವಲ್ಪ ಕಾಸ್ಟ್ಲಿ ಇರ್ಬೋದು. ನಾನು ಯಾವಷ್ಟು ಪ್ಲಾಸ್ಟಿಕ್ ಚೇರ್ ಮೇಲೆ ಕುತ್ಕೊಳೋದು. ನೀಲ್ಕಮಲೇ ಬೆಸ್ಟು. ಏನೋ ಇವತ್ತು ನಮ್ಗೆ ಅದು ಕಂಫರ್ಟು. ಯಾವತ್ತು ಅಲ್ಲಿ ಇವಾಗ ನಮ್ಮ ಪಕ್ಕದಲ್ಲಿ ಕ್ಷೇತ್ರ ನಮ್ಮ ಬೈರೇಗೌಡರು ಇದ್ದಾರೆ ನೋಡಿ, ಅವ್ರಿಗೊಂದು ಗನ್ಮ್ಯಾನ್ ಇರಲ್ಲ ಒಬ್ಬರೇ ನಡ್ಕೊಂಡು ರೋಡಲ್ಲಿ ನೋಡ್ಬಿಟ್ರೆ ಆಮೇಲೆ ನೋಡಿ ಸಿಂಪಲ್, ಅದು ಪರ್ಮನೆಂಟ್. ಇವತ್ತಿದ್ರು ಬೇಕಾಗಿಲ್ಲ, ನಾಳೆ ಇದ್ರು ಬೇಕಾಗಲ್ಲ. ಇಲ್ಲಿ ನಮ್ಮಲ್ಲಿ ಸುತ್ತಮುತ್ತ ಯಾಕೆ ಗನ್ಮನ ಕರೆ ಇಲ್ಲಿ ಸ್ವಲ್ಪ ಹೇಳಕ್ಕಾಗಲ್ಲ. ದಿಢೀರ ಶೂಟ್ ಮಾಡಿಸ್ಬಿಡ್ತಾರೆ, ಇಲ್ಲ ಓಡಿಸ್ಬಿಡ್ತಾರೆ, ಇಲ್ಲ ಜಿಮ್ಮಲ್ಲಿ ಹೊಡಿತಾರೆ, ಅಲ್ಲಿ ಹೊಡಿತಾರೆ, ಇಲ್ಲ ರೋಡಲ್ಲಿ ಹೋಗಿ ಶೂಟ್ ಮಾಡ್ತಾರೆ. ಒಂದು ಬೈಕೆ ನಮ್ಮ ಕ್ಷೇತ್ರದಲ್ಲಿ ಇಟ್ಕೊಳೋದು ಒಳ್ಳೇದು. ಯಾಕಂದ್ರೆ ನನಗೂ 2 ಗುಂಡಿಗೆ ಐತೆ ಅಂತ ಹೋದ್ರೆ ಹೇಳಕ್ಕಾಗಲ್ಲ. ಅಲ್ಲ ಆಮೇಲೆ ನಗ್ಬೇಡ್ರಿ. ಈ ಉದಾಹರಣೆ ನೋಡಿ, ಉದಾಹರಣೆ ಕೂಡ ಅದು ಬೇಕಾದ್ರೆ ಬೇರೆ ಒಂದ್ ಕಡೆ ಮಾಡಿ. ಅದಕ್ಕೂ ನಮ್ಮ ಲೀಡರ್ ಕೇಳಿದ್ರು, ಅದಕ್ಕೂ ಬೇರೆ ಟೈಮಲ್ಲಿ ಹೇಳ್ತೀನಿ ಬೇಕಾರೆ. ಯಾರಿಗೂ ಹೇಳ್ರಿ ನೋಡಿ, ಮನೇಲಿ ಕೂಡ್ಸಿದೀನಿ ಅವ್ರನ್ನ ಅಂದ್ಮೇಲೆ ಅರ್ಥ ಏನೋ, ಇವ್ರು ನನ್ನ ಮನೇಲಿ ಕೂಡ್ಸಿದ್ರು, ಇವ್ರ ತಾನೇ ಮಾಡಿರೋದು. ಸರ್ ಇವಾಗ ನೀನು ಯಾವ್ದೋ ಒಂದು ಮಾಡ್ರಿ ಹೇಳ್ತೀಯ, ನನ್ನ ಮನೇಲಿ ಕೂಡ್ಸಿದ್ ಯಾರಪ್ಪ ಮಾಡಿರೋದು? ಕೂಡ್ಸಿದ್ದು ನೀನೇ ಮಾಡಿರೋದು. ಸೊ ಅದೆಲ್ಲ ಯಾವ್ದು ಟಾಪಿಕ್ ಅಂತ ನಿಮ್ಗೆಲ್ಲ ಅರ್ಥ ಆಗಿರ್ತದೆ. ಇವಾಗ ಮೀಡಿಯಾಲ ಗೊತ್ತು ಯಾವ್ದು ಅಂತ, ಅದ್ರ ಬಗ್ಗೆ ಅವ್ರು ಹೇಳಿದ್ದಾರೆ. ಅವ್ರ ಮನೇಲಿ ಯಾವ್ದೋ ಒಂದು ಒಳ್ಳೆ ಒಂದು ಫಂಕ್ಷನ್ ಇತ್ತು, ಅದರಿಂದ ಮಾತಾಡಬಾರ್ದು ಅಂತ ಅದ್ರ ಟಾಪಿಕ್ ಎತ್ತಿಲ್ಲ. ಇವತ್ತೇನೋ ಅನಿವಾರ್ಯ ತಗೊಂಡಿದ್ದೀರಿ, ಅದ್ರ ಬಗ್ಗೆನೂ ನಾವು ಮಾತಾಡ್ಬೇಕಂತ. ಯಾಕಂದ್ರೆ ನಮ್ಮ ಲೀಡರ್ ಬಗ್ಗೆ ನಾವು ಹೇಳ್ಬಿಟ್ಮೇಲೆ ನಾವು ಸುಮ್ಮನೆ ಕುತ್ಕೊಳಕ್ಕಾಗಲ್ಲ, ಅದಕ್ಕೆ ಉತ್ತರ ಕೊಡಬೇಕು. ನಿಮ್ಗಳಿಗೆ ಭಯ ಬಿದ್ದು ಯಾರು ಇಲ್ಲ ಸ್ವಾಮಿ, ನಾವು ಬರೀ ದೇವ್ರಿಗೆ ಭಯ ಬೀಳೋದು. ಇಲ್ಲಿಗೆ ಅಲ್ಲಿಗೆ ಮಾತ್ರ ಲಿಂಕು ನಮ್ದು
ಹಂಗೆ ಹೇಳ್ತಾ ಎಲ್ಲ ಪ್ರತಿಯೊಂದು ಬೇರೆ ಟೈಮ್ ಮಾತಾಡೋಣ. ಈಗ ಇವತ್ತು ನಿಮ್ಮ ಮೆಂಬರ್ಗಳು ಇರ್ರಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ಮ ಮೆಂಬರ್ಸ್ ಅಲ್ಲಿ ಕೂತ್ಕೊಳ್ಳಿ, ನಿಮ್ಗೆ ಏನೇನು ಶಕ್ತಿ ಇದೆ ಅಂತ ನಾನು ಹೇಳ್ತೀನಿ, ಅದ್ರ ಪವರ್ಸ್ ಹಾಸ್ಪಿಟಲ್ದು ಅವಳು ಮಾತಾಡೋಣ. ಎಲ್ಲರನ್ನು ಈಗ ದಯವಿಟ್ಟು ನಿಮ್ಗೆ ಕೊಟ್ಟಿರೋ ಜವಾಬ್ದಾರಿನ ಕರೆಕ್ಟಾಗಿ ನೆರವೇರಿಸ್ಕೊಂಡು ಹೋಗಿ. ಥ್ಯಾಂಕ್ ಯು.